ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಪ್ರಥಮ ವರ್ಷದ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧಿಸಿದ ಬೇಸಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂತಹ ಕೋಆರ್ಡಿನೇಷನ್ ಕಾಂಪೌಂಡ್ ಈ ಒಂದು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಇಂಪಾರ್ಟೆಂಟ್ ಅಧ್ಯಾಯವಾಗಿದ್ದು ಎಕ್ಸಾಮಿಗೆ ಬರುವಂತಹ ಕ್ವಶನ್ ಆಗಿದೆ. ಕೋಆರ್ಡಿನೇಷನ್ ಕಾಂಪೌಂಡ್ಗಳು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ತುಂಬ ಪ್ರಾಮುಖ್ಯತೆ ವಹಿಸುತ್ತವೆ. ಉದಾಹರಣೆಗೆ ಸಿರಪ್ ತಯಾರಿಕೆಯಲ್ಲಿ ಇರಬಹುದು, ಹಾಗೂ ವ್ಯಾಕ್ಸಿನ್ಸ್ಗಳು ಮತ್ತು ಇಂಜೆಕ್ಷನ್ ತಯಾರಿಕೆಗಳಲ್ಲಿ, ಮೆಡಿಸಿನ್ಸ್ ಮತ್ತು ಡ್ರಗ್ಸ್ ಉತ್ಪಾದನೆಗಳಲ್ಲಿ, ಇದರ ಜೊತೆಗೆ ನಮ್ಮ ದೇಹದಲ್ಲಿರುವಂಥ ಹೀಮೋಗ್ಲೋಬಿನ್ ಕೂಡ ಕೋಆರ್ಡಿನೇಷನ್ ಕಾಂಪೌಂಡಿನಿಂದ ಆಗಿದೆ. ಇದರ ಜೊತೆಗೆ ಒಂದಿಷ್ಟು ಕೆಮಿಕಲ್ಸ್ಗಳನ್ನು ಕೂಡ ತಯಾರಿಸಬಹುದು. ಇನ್ನೂವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ ಅಂತಂದರೆ ಏನು? ಕೋಆರ್ಡಿನೇಷನ್ ಕಾಂಪೌಂಡ್ ಈಸ್ ಅ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ contains a central metal atom or ion surrounded by number of positively charged ions or neutral molecules. These ions or molecules rebonded to the metal atom or ion by a coordinate bond. ಕೋಆರ್ಡಿನೇಷನ್ ಕಾಂಪೌಂಡ್ ಅಂತಂದರೆ ಇದು ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. ಇದರಲ್ಲಿ ಮಧ್ಯದಲ್ಲಿ ಮೆಟಲ್ ಅಟಮ್ ಅಥವಾ ಅಯಾನ್ ಇರುತ್ತದೆ. ಇದರ ಸುತ್ತಲೂ ಚಾರ್ಜ್ಡ್ ಅಯಾನುಗಳು ಅಥವಾ ನ್ಯೂಟ್ರಲ್ ಮಾಲಿಕ್ಯೂಲ್ಗಳು ಸುತ್ತುವರೆದಿರುತ್ತವೆ. ಈ ಒಂದು ಅಯಾನ್ ಮತ್ತು ಮಧ್ಯದಲ್ಲಿರುವಂತಹ ಮೆಟಲ್ ಅಟಮ್ ನಡುವೆ ಕೋಆರ್ಡಿನೇಟ್ ಬಾಂಡ್ ಅಂತಂದರೆ ಸಹವ್ಯಾಲೆನ್ಸಿ ಬಂಧ ಇರುತ್ತದೆ. ಉದಾಹರಣೆಗೆ ಈ ಒಂದು ಪಿಕ್ಚರಲ್ಲಿ ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇದೆ. ಅದರ ಮಧ್ಯದಲ್ಲಿ ಕೋಬಾಲ್ಟ್ CO ಮಧ್ಯದಲ್ಲಿ ಇದೆ, ಅದು ಮೆಟಲ್ ಅಟಮ್. ಅದರ ಸುತ್ತಲೂ NH3 ಮಾಲಿಕ್ಯೂಲ್ಸ್ಗಳು ಹಾಗೂ ಕ್ಲೋರಿನ್ ಅಯಾನುಗಳು ಇವೆ. ಈ ಒಂದು ಕ್ಲೋರಿನ್ ಅಯಾನ್ ಹಾಗೂ NH3 ಮಾಲಿಕ್ಯೂಲ್ ಇವುಗಳು ಕೋಬಾಲ್ಟ್ ಸುತ್ತುವರೆದಿವೆ. ಕೋಬಾಲ್ಟ್ ಮತ್ತು ಕ್ಲೋರಿನ್ ಅಮೋನಿಯಾ ಅಂದರೆ NH3 ಮಧ್ಯದಲ್ಲಿ ಸಹವ್ಯಾಲೆನ್ಸಿ ಬಂಧವಿದೆ, ಅಂತಂದರೆ ಕೋಆರ್ಡಿನೇಟ್ ಬಾಂಡ್ ಇದೆ. ಈ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಗೆ ಉದಾಹರಣೆ ಹೇಳುವುದಾದರೆ ಟ್ರೈ ಅಮೈನ್, ಟ್ರೈಕ್ಲೋರೋ, ಕ್ರೋಮಿಯಂ 3 ಕ್ಲೋರೈಡ್, ಡೈ ಅಮೈನ್ ಸಿಲ್ವರ್ 1, ಡೈಸೈನೋ ಅರ್ಜೆಂಟೇಟ್ 1. ಇದು ಕೂಡ ಒಂದು ಎಕ್ಸಾಂಪಲ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್. ಅದರ ಜೊತೆಗೆ ಪೊಟ್ಯಾಸಿಯಂ ಹೆಕ್ಸಾಸೈನೋಫೆರೇಟ್ 2 ಅನ್ನೋದು ಕೂಡ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್. ಇದಿಷ್ಟು ಏನು ಅಂತಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ ಎಂದರೇನು ಎನ್ನುವುದರ ಬಗ್ಗೆ. ಇಂಪಾರ್ಟೆನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್. ಕೋಆರ್ಡಿನೇಷನ್ ಕಾಂಪೌಂಡಿನ ಉಪಯೋಗಗಳು ಏನು, ಅವುಗಳ ಪ್ರಾಮುಖ್ಯತೆ ಏನು? ಮೆನಿ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಕೆಮಿಕಲ್ ಅನಲೈಸಿಸ್. ಒಂದು ಕೆಮಿಕಲ್ಸ್ದ ಒಂದು ಅನಲೈಸಿಂಗ್ ಮಾಡಬೇಕಾದ್ರೆ ಕ್ವಾಲಿಟೇಟಿವ್ ಆಗಿದೆ ಅಂದರೆ ಅವುಗಳ ಪ್ರಮಾಣವನ್ನು ಅಳತೆ ಮಾಡಬೇಕಾದ್ರೆ ಈ ಒಂದು ಕೋಆರ್ಡಿನೇಷನ್ ಕಾಂಪೌಂಡನ್ನು ನಾವು ಉಪಯೋಗ ಮಾಡಿಕೊಳ್ತೀವಿ. ಇನ್ ಎಕ್ಸ್ಟ್ರಾಕ್ಷನ್ ಪ್ರೊಸೆಸ್ ಆಫ್ ಮೆಟಲ್ಸ್ ಲೈಕ್ ಸಿಲ್ವರ್ ಆ್ಯಂಡ್ ಗೋಲ್ಡ್. ಬಂಗಾರ ಮತ್ತು ಬೆಳ್ಳಿಯನ್ನು ಸಂಸ್ಕರಣೆ ಮಾಡಬೇಕಾದರೆ ಕೂಡ ಕೋಆರ್ಡಿನೇಷನ್ ಕಾಂಪೌಂಡ್ಗಳನ್ನು ಉಪಯೋಗಿಸಿಕೊಂಡು ಈ ಬಂಗಾರ ಮತ್ತು ಬೆಳ್ಳಿಗಳನ್ನು ಸಂಸ್ಕರಣೆ ಮಾಡುತ್ತೇವೆ. ಪ್ಯೂರಿಫಿಕೇಷನ್ ಆಫ್ ಮೆಟಲ್ಸ್ ಲೈಕ್ ನಿಕಲ್ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಫಾರ್ಮೇಷನ್ ಆ್ಯಂಡ್ ಸಬ್ಸಿಕ್ವೆಂಟ್ ಡಿಕಂಪೋಸಿಷನ್ ಆಫ್ ದೇರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈ ಒಂದು ನಿಕಲ್ ಎನ್ನುವ ಒಂದು ಲೋಹವನ್ನು ಉತ್ಪತ್ತಿ ಮಾಡಬೇಕು, ಪ್ಯೂರಿಫಿಕೇಷನ್ ಮಾಡಬೇಕಾದ್ರೆ ಕೂಡ ಏನು ಅಂತಂದರೆ ಕೋಆರ್ಡಿನೇಷನ್ ಕಾಂಪೌಂಡನ್ನು ಉಪಯೋಗ ಮಾಡಿಕೊಂಡು ನಿಕಲ್ ಮೆಟಲನ್ನು ಪ್ಯೂರಿಫಿಕೇಷನ್ ಮಾಡಲಾಗುತ್ತೆ. ಇನ್ ಬಯಾಲಜಿಕಲ್ ಸಿಸ್ಟಮ್ಸ್ ದ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ಫೋಟೋಸಿಂಥೆಸಿಸ್ ಕಾಲ್ಡ್ ಕ್ಲೋರೋಫಿಲ್ ಈಸ್ ಅ ಕೋಆರ್ಡಿನೇಷನ್ ಕಾಂಪೌಂಡ್ ಆಫ್ ಮ್ಯಾಗ್ನೀಷಿಯಮ್. ಸಸ್ಯಗಳಲ್ಲಿ ಕ್ಲೋರೋಫಿಲ್ದಿಂದ ಫೋಟೋಸಿಂಥೆಸಿಸ್ ಕ್ರಿಯೆ ಆಗುತ್ತದೆ.
ಸೊ ಈ ಒಂದು ಫೋಟೋಸಿಂಥೆಸಿಸ್ ಕ್ರಿಯೆಯಲ್ಲಿ ಕ್ಲೋರೋಫಿಲ್ ಎನ್ನುವುದು ಕೂಡ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್. ಇದರಲ್ಲಿ ಮ್ಯಾಗ್ನೀಷಿಯಂ ಪ್ರೆಸೆಂಟ್ ಇರುತ್ತೆ. ಇದು ಪ್ಲ್ಯಾಂಟಲ್ಲಿ ಆಗುವಂಥ ಕ್ರಿಯೆ. ಹಿಮೋಗ್ಲೋಬಿನ್ ಈಸ್ ಆಲ್ಸೋ ಅ ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ಹಿಮೋಗ್ಲೋಬಿನ್ ಅಂದರೆ ನಮ್ಮ ಬ್ಲಡ್ನಲ್ಲಿರುವಂಥ ಹಿಮೋಗ್ಲೋಬಿನ್ ಕೂಡ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಆಗಿದೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಹಿಮೋಗ್ಲೋಬಿನ್ ಇದರಲ್ಲಿ ಐರನ್ ಇರುತ್ತೆ, Fe ಇರುತ್ತೆ. ಸೊ ಇದು ಆಕ್ಸಿಜನನ್ನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ತೆಗೆದುಕೊಂಡು ಹೋಗಲು ಮಾಡುತ್ತದೆ. ಕೇಸ್ ಆಫ್ ಜಿಲೆಟ್ ಥೆರಪಿ ಇನ್ ಮೆಡಿಕಲ್ ಇಂಡಸ್ಟ್ರಿ. ಸೊ ಒಂದಷ್ಟು ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳನ್ನು ಈ ಮೆಡಿಸಿನಲ್ ಇಂಡಸ್ಟ್ರಿ ಒಳಗಡೆ ಸೊ ಜಿಲೆಟಿನ್ ಥೆರಪಿಯನ್ನಾಗಿ ಕೂಡ ಉಪಯೋಗ ಮಾಡಲಾಗುತ್ತೆ. EDTA is used in the treatment of lead poisoning. Some coordination compound like platinum effectively inhibit the growth of